ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಗೈಸ್, ಇವತ್ತು ನನ್ನ ಹತ್ರ ಇದೆ BNC ಮೋಟರ್ ಎಲೆಕ್ಟ್ರಿಕ್ ಸ್ಕೂಟರ್. ಈ ಸ್ಕೂಟರ್ ಒಂಥರ ಸಖತ್ತಾಗಿದೆ, ಯುನೀಕ್ ಆಗಿದೆ. ಯಾಕೆ ಅಂದರೆ ನೋಡ್ತಾ ಇರ್ಬೋದು, ಗಾಡಿ ನೋಡೋದಕ್ಕೆ ಸ್ವಲ್ಪ TVS XL ಥರ ಕಾಣಿಸ್ತಿದೆ. ಆ್ಯಂಡ್ ಹಾಗೆ ಸ್ವಲ್ಪ ಡಿಸೈನಲ್ಲಿ ಬೇರೆ ಎಲೆಕ್ಟ್ರಿಕ್ ಸ್ಕೂಟರ್ಗಿಂತ ಡಿಫ್ರೆಂಟ್ ಅಂತ ಅನಿಸುತ್ತೆ. ಈ ಗಾಡಿ ಬಂದು ಮಾಡಲು BNC ಚಾಲೆಂಜ್ S10 ಅಂತ. ಈ ಗಾಡಿ 1,10,000 ರೂಪಾಯಿಂದ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ಹಾಗೆ ರೇಂಜ್ ಬಂದು 180 ಕಿಲೋಮೀಟರ್ ಗಂಟೆ ಇರುತ್ತೆ. ಸೊ ಹಾಗಾದರೆ ಬನ್ನಿ ಈ ಒಂದು ಗಾಡಿ ಬಗ್ಗೆ ಕಂಪ್ಲೀಟಾಗಿ ನಾವು ಇವತ್ತು ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ. ಮೊದಲಾಗಿ ಈ ಗಾಡಿ ಡಿಸೈನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಡಿಸೈನ್ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ. ಅದಕ್ಕೋಸ್ಕರ ಈ ಗಾಡಿ ಬ್ರೋಚರ್ನೇ ಕೈಲಿ ಇಟ್ಕೊಂಡು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಗಾಡಿ ಬಂದು ಕಂಪ್ಲೀಟ್ಲಿ ಏನು ಚಾಸಿ ಇದೆ, ಔಟರ್ ಚಾಸಿ. ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಈ ಥರ ಒಂದು ಔಟರ್ ಚಾಸಿ ಮೇಲೆ ಬಿಲ್ಡ್ ಆಗಿರೋದಂದರೆ ಇದೊಂದೇ ಅಂತ ಅನ್ಬೋದು. ಈ ಒಂದು ಚಾಸಿನ ಡಬಲ್ ಕ್ರಾಡಲ್ ಚಾಸಿ ಅಂತ ಹೇಳ್ತಾರೆ. ಈ ಚಾಸಿಗೆ ಕಂಪ್ಲೀಟಾಗಿ 7 ವರ್ಷ ಕಂಪ್ನಿಯವರು ವ್ಯಾರಂಟಿ ಕೊಡ್ತಾವ್ರೆ. ಎಲ್ಲ ಬಿದ್ದು ಕಟ್ಟಾಗೋಯ್ತು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿ ಈ ಒಂದು ಚಾಸಿ ನಿಮಗೆ ಇಷ್ಟ ಆಯ್ತಿಲ್ಲ ಅಂದರೆ 7 ಇಯರ್ಸ್ವರೆಗೂ ವ್ಯಾರಂಟಿ ಕೊಡ್ತಾವ್ರೆ. ಆ್ಯಂಡ್ ಹಾಗೆ ಈ ಒಂದು ಗಾಡೀಲಿ ಫ್ರಂಟಲ್ಲಿ ಕಾಯಿಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಅಡ್ಜಸ್ಟಬಲ್ ಕಾಯಿಲ್ ಸಸ್ಪೆನ್ಷನು. ನಾರ್ಮಲಾಗಿ ನಾವು ಒಂದು ಸಸ್ಪೆನ್ಷನ್ ಅಂದರೆ ಎಲ್ಲಿ ನೋಡ್ತೀವಿ, ಸೊ ಇಲ್ಲಿ ಈ ಪೊಸಿಷನಲ್ಲಿ ನೋಡ್ತೀವಿ. ಬಟ್ ಈ ಗಾಡೀಲಿ ಸ್ವಲ್ಪ ಹಿಂದ್ಗಡೆ ಕೊಟ್ಟಿದ್ದಾರೆ. ಏಕೆ ಅಂತ ಕೇಳೋದಕ್ಕೆ ಅವ್ರು ಹೇಳೋದೇನೆಂದರೆ, ಬ್ಯಾಲೆನ್ಸ್ ಆಗಲಿ ಅಪ್ಪಿ ಏನಾರ ಗಾಡಿ ಫ್ರಂಟ್ ಬ್ರೇಕ್ ಏನಾರು ಹಿಡಿದ್ರೆ ಹಿಂದ್ಗಡೆ ವೀಲ್ ಸ್ಕಿಡ್ ಆಗೋದು ಅಥವಾ ಏನೋ ಒಂದು ಆದರೆ ನಿಮಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಆ್ಯಂಗಲ್ನ R&D ಮಾಡಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ. 14 ಇಂಚ್ ಅಲಾಯ್ ವೀಲ್ ಇದೆ. ರೇರಲ್ಲಿ 3 ಕಿಲೋವಾಟ್ ಪೀಕ್ ಪವರ್ ಇರುವಂಥ ಒಂದು ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಕಾಯಿಲ್ ಸಸ್ಪೆನ್ಷನ್ ಇದೆ ಆ್ಯಂಡ್ ಡಿಸ್ಕ್ ಬ್ರೇಕ್ ಇದೆ. 14 ಇಂಚ್ ಅಲಾಯ್ ವೀಲ್ ಇದೆ. ಆ್ಯಂಡ್ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹಿಂದ್ಗಡೆ ಕುಂತ್ಕೊಳ್ಳೋರಿಗೆ ಒಂದು ಹ್ಯಾಂಡಲು, ಜೊತೆಗೆ ಇಲ್ಲಿ ಲೋಗೋ ಇದೆ ನೋಡಿ, BNC ಈ ಕಂಪ್ನಿ ಹೆಸರು, ಜೊತೆಗೆ ಚಾಲೆಂಜಸ್ ಅಂತ ಈ ಗಾಡಿ ಮಾಡಲ್ ಹೆಸರು. ಮತ್ತು ಸೀಟ್ ಬಂದು ಕಂಪ್ಲೀಟ್ಲಿ ಒಂದು ಸ್ಟ್ರೈಟ್ ಸೀಟು. ಸೊ ನಿಮಗೆ TVS XL ಯಾವ ಥರ ಸೀಟ್ ಇರುತ್ತೆ ಅದೇ ಆಲ್ಮೋಸ್ಟ್ ಅದೇ ಥರನೇ ಇರುತ್ತೆ. ಬಟ್ ಸ್ವಲ್ಪ ಅಗಲ ಇಲ್ಲ, ಬಟ್ ನಿಮಗೆ ಲೆಂತ್ ವೈಸು ಚೆನ್ನಾಗಿದೆ. ಇನ್ನು ಈ ಗಾಡೀಲಿ ಫ್ರಂಟಲ್ಲಿ LED ಹೆಡ್ಲೈಟ್ನ ಕೊಟ್ಟಿದ್ದಾರೆ ವಿತ್ DRL. ಸೊ ರೌಂಡ್ ಶೇಪಲ್ಲಿ DRL ಇದೆ. ಆ್ಯಂಡ್ ಸೆಂಟ್ರಲ್ಲಿ ಹೈ ಬೀಮು ಲೋ ಬೀಮು LED ಲೈಟ್ಗಳಿದೆ. ಇನ್ನು ಇಂಡಿಕೇಟರ್ಸ್ ಬಂದು ಇಲ್ಲೇ ಇಂಟಿಗ್ರೇಟೆಡ್ ಆಗಿದೆ ಚಾಸಿಗೆನೆ. ಆ್ಯಂಡ್ ಇದು ಒಂದು ಕಂಪ್ನಿಯ ಒಂದು ಲೋಗೋ. ಸೊ ಆ ಥರದ್ದೊಂದು ಸ್ಟಿಕ್ಕರಿಂಗ್ ಮಾಡಿದ್ದಾರೆ. ಆ್ಯಂಡ್ ಹಿಂಗೆ ಹಿಂದೆ ಬರೋದಾರೆ, ಹಿಂದೆ ಬಂದು ಟೈಲೈಟು ಮತ್ತು ಇಂಡಿಕೇಟರ್ ಎಲ್ಲ ಇಲ್ಲೇ ಚಾಸಿಗೆ ಇಂಟಿಗ್ರೇಟೆಡ್ ಮಾಡಿದ್ದಾರೆ. ಸೊ ರೇರ್ ವ್ಯೂ ಬಂದು ಈ ಥರ ಕಾಣಿಸುತ್ತೆ. ಆ್ಯಂಡ್ ಹಾಗೆ ಇಲ್ಲಿ ಒಂದು ಸ್ಯಾರಿ ಗಾರ್ಡ್ ಕೂಡ ನಾವು ನೋಡ್ಬೋದು. ಜೊತೆಗೆ ಮುಂದ್ಗಡೆ ಗಾಡಿ ಓಡಿಸೋರಿಗೆ ಕಂಪ್ಲೀಟಾಗಿ ಒಂದು ದೊಡ್ಡದಾಗಿರುವಂಥ ಒಂದು ಫ್ಲ್ಯಾಟ್ ಫುಟ್ರೆಸ್ಟು ಇದೆ. ಇಲ್ಲಿ ಸ್ವಲ್ಪ ನಮಗೆ ಡಿಸೈನ್ ಯಾಕೋ ಒಂಥರ ಚೇಂಜ್ ಆಗೋಯ್ತಲ್ಲ, ಇಲ್ಲಿ ಏನು ಇಟ್ಕೊಳಕ್ಕಾಗಲ್ವಲ್ಲ ಅಂತ ಅನ್ಬೋದು. ಸೊ ಇಲ್ಲಿ ಏನಾರ ನೀವು ಲಗೇಜ್ ಇಟ್ಕೋತೀರ ಅಂದರೆ ಸ್ವಲ್ಪ ತೊಂದರೆ ಆಗುತ್ತೆ. ಬಟ್ ಇದಕ್ಕೂ ಒಂದು ಎಕ್ಸ್ಟ್ರಾ ಅಸೆಸರೀಸ್ನ ಬಿಟ್ಟಿದ್ದಾರೆ. ಅದನ್ನ ನೀವು ಇಟ್ಕೊಂಡ್ರೆ ಫ್ಲ್ಯಾಟ್ ಫುಟ್ಬೋರ್ಡ್ ಆಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ಈ ಒಂದು ಗಾಡೀಲಿ ಇಲ್ಲಿ ಒಂದು USB ಪೋರ್ಟ್ನ ಕೊಟ್ಟಿದ್ದಾರೆ. ಜೊತೆಗೆ ಸಿಂಪಲ್ ಆಗಿರೋವಂಥ ಒಂದು ಕೀಲ್ ಹಾಕಬೇಕು. ಸಿಂಪಲ್ ಆಗಿರೋವಂಥ ಒಂದು ಡಿಸ್ಪ್ಲೇ, ಡಿಜಿಟಲ್ ಬ್ಲ್ಯಾಕ್ ಆ್ಯಂಡ್ ವೈಟು. ಇಲ್ಲಿ ರೆಡ್ ಕಲರ್ ಏನಿದೆ ಇದು ಬಂದು ಈ ಇಂಡಿಕೇಟರ್ ಬಂದು ತುಂಬ ಯೂಸ್ಫುಲ್ ಅಂತ ಅನ್ಬೋದು. ಯಾಕೆ ಅಂದರೆ ಗಾಡಿ ಮೋಟರ್ ಆನಲ್ಲಿದೆಯಾ ಆಫಲ್ಲಿದೆ ಅಂತ ತೋರಿಸುತ್ತೆ. ಇವಾಗ ಕೀ ಆನ್ ಮಾಡಿದ್ದೀನಿ, ಬಟ್ ಈ ಮೋಟರ್ ಆಫ್ ಆಗಿದೆ. ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇರೋದ್ರಿಂದ ಸೈಡ್ ಸ್ಟ್ಯಾಂಡ್ ಹಾಕಿದ್ದೀನಲ್ವಾ, ಅದಕ್ಕೋಸ್ಕರ ಇವಾಗ ಸೈಡ್ ಸ್ಟ್ಯಾಂಡ್ ಎತ್ತಾ ಇದ್ದಂಗೆ ಗ್ರೀನ್ ಬತ್ತು. ಸೊ ಇವಾಗ ಗಾಡಿ ಮೋಟರ್ ಆನ್ ಆಗಿದೆ. ಸೊ ಇವಾಗ ಗಾಡಿ ಮುಂದೆ ಹೋಗುತ್ತೆ ಅಂತ ಹೀಗೆ ಅಪ್ಪಿ ಜೊತೆಗೆ ಇಲ್ಲೇ ಅಷ್ಟೇ ಅಲ್ಲ, ಇಲ್ಲೂ ಕೂಡ ನಾವು ಕಂಟ್ರೋಲ್ ಮಾಡ್ಕೋಬೋದು ಮೋಟರ್ ಆಫ್ ಆನ್ ಅಂತ. ಇವಾಗ ಸ್ಟ್ಯಾಂಡ್ ಆಗ್ತಾ ಇದ್ದಂಗೆ ತಿರ್ಗಾ ಮತ್ತೆ ಲೈಟ್ ಬತ್ತು. ಸೊ ಒಂಥರ ನಮಗೆ ಸೇಫ್ಟಿಗೋಸ್ಕರ ಈ ಒಂದು ಲೈಟ್ನ ಕೊಟ್ಟಿದ್ದಾರೆ, ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಸಿಂಪಲ್ ಆಗಿರೋಂಥ ಒಂದು ಡಿಜಿಟಲ್ ಡಿಸ್ಪ್ಲೇ. ಇದರಲ್ಲಿ ಏನು ಜಾಸ್ತಿ ಇನ್ಫಾರ್ಮೇಷನ್ ಇರಲ್ಲ. ಬ್ಯಾಟ್ರಿ ಡೀಟೇಲ್ಸ್ ಇದೆ. ಸೊ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಆ್ಯಂಡ್ ಓಡೋಮೀಟರ್ ರೈಡಿಂಗ್ ಏನು, ಮತ್ತು ಇವಾಗ ಸ್ಪೀಡ್ ನಾವು ಎಷ್ಟು ಹೋಗ್ತಿದ್ದೀವಿ, ಮತ್ತು ಇದರಲ್ಲಿ 3 ರೈಡಿಂಗ್ ಮಾಡಿದೆ. ಸೊ ಆ ರೈಡಿಂಗ್ ಮೋಡು ಯಾವ ರೈಡಿಂಗ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಇನ್ನು ಈ ಗಾಡಿ ಬ್ಯಾಟ್ರಿಗಳು, ಸೊ ನಾನು ಹೇಳಿದೆ 180 ಕಿಲೋಮೀಟರ್ ಗಂಟ ರೇಂಜ್ ಇದೆ ಅಂತ. ಸೊ ಹೌದು, ಈ ಒಂದು ಗಾಡಿ 180 ಕಿಲೋಮೀಟರ್ ಗಂಟ ರೇಂಜ್ ಇದೆ. ಬಟ್ ಹೆಂಗೆ ಅಂದರೆ ಈ ಒಂದು ಗಾಡಿ ಒಟ್ಟು 2 ಮಾಡಲಲ್ಲಿ ಸಿಗ್ತಾ ಇದೆ. ಒಂದು ಬಂದು BNC ಚಾಲೆಂಜರ್ S10 ಅಂತ. ಇದು ಬಂದು ಆನ್ ರೋಡು 1,10,000 ರೂಪಾಯಿ. ಈ ಗಾಡೀಲಿ ನಿಮಗೆ ಒಂದು ಬ್ಯಾಟ್ರಿ ಸಿಗುತ್ತೆ. ಸೊ ಆ ಬ್ಯಾಟ್ರಿ ಎಲ್ಲಿರುತ್ತೆ ಅಂದರೆ ಆಫ್ ಮಾಡ್ತೀನಿ. ನಾರ್ಮಲ್ ನೀವು S10 ತಗೋತೀರ ಅಂದರೆ ಒಂದು ಬ್ಯಾಟ್ರಿ ಅಂದರೆ ಇಲ್ಲಿರುತ್ತೆ ನೋಡಿ. ಸೊ ಇದು ಬಂದು ಮೇನ್ ಬ್ಯಾಟ್ರಿ ಈ ಒಂದು ಗಾಡಿದು. ಇದು ಬಂದು 2.1 kWh ಕೆಪಾಸಿಟಿ ಇರುವಂಥ ಒಂದು LFB ಬ್ಯಾಟ್ರಿ. ಕಂಪ್ಲೀಟ್ಲಿ ವಾಟರ್ ರೆಸಿಸ್ಟೆನ್ಸ್ ರೇಟಿಂಗ್ ಇರುತ್ತೆ. ಕಂಪ್ಲೀಟ್ಲಿ ಬಿಲ್ಡ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಬ್ಯಾಟ್ರಿನ ನಾವು ನಾರ್ಮಲಾಗಿ ಗಾಡಿಲೂ ಚಾರ್ಜ್ ಮಾಡ್ಬೋದು. ಚಾರ್ಜಿಂಗ್ ಪಾಯಿಂಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಬಂದು
ಗಾಡಿದು ಮೇನ್ ಚಾರ್ಜಿಂಗ್ ಪಾಯಿಂಟು. ಎಲ್ಲರೂ ಚಾರ್ಜ್ ಮಾಡ್ಬೋದು. ಇಲ್ಲ ಅಂದರೆ ಹಾಗೆ ಇಲ್ಲೇನಿದೆ ಪ್ಲಗ್ಗು, ಈ ಪ್ಲಗ್ನ ರಿಮೂವ್ ಮಾಡಿ ಕೂಡ ಡೈರೆಕ್ಟಾಗಿ ಬ್ಯಾಟ್ರಿನ ನಾವು ಕ್ಯಾರಿ ಮಾಡಿ ಮನೇಲಿ ಏನಾರ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಮನೆ ಇದ್ದರೆ ಅಲ್ಲೂ ಕೂಡ ತೊಗೊಂಡೋಗಿ ಚಾರ್ಜ್ ಮಾಡ್ಬೋದು. ಸೊ ಎರಡು ಪೋರ್ಟೇಬಲ್ ಕೂಡ ಆಪ್ಷನ್ ಇದೆ, ಗಾಡಿ ಕೂಡ ನಾವು ಚಾರ್ಜ್ ಮಾಡ್ಬೋದು. ಎರಡು ಆಪ್ಷನ್ ಇರೋಂಥ ಒಂದು ಬ್ಯಾಟ್ರಿ ಇದು. ಈ ಬ್ಯಾಟ್ರಿ ಮಾತ್ರ ಸಿಗುತ್ತೆ. ನೀವು 1,10,000 ರೂಪಾಯಿ ಕೊಟ್ಟರೆ ಈ ಬ್ಯಾಟ್ರಿ ಇದ್ದರೆ ಗಾಡಿ ರೇಂಜ್ ಬಂದು 90 ಕಿಲೋಮೀಟರ್. ಸೊ 90 ಕಿಲೋಮೀಟರ್ ರೇಂಜ್ ಕೊಡುತ್ತೆ, ಜೊತೆಗೆ ಸ್ಪೀಡ್ ಬಂದು 75 ಕಿಲೋಮೀಟರ್ವರೆಗೂ ಸ್ಪೀಡ್ ಹೋಗುತ್ತೆ. ಅದು 1,10,000 ರೂಪಾಯಿಗೆ. ಬಟ್ ನಿಮಗೆ ರೇಂಜ್ ಜಾಸ್ತಿ ಬೇಕು ಅಂದರೆ ಆವಾಗ ಇನ್ನೊಂದು ಆಪ್ಷನ್ ಇದೆ. ಸೊ ಆ ಒಂದು ಗಾಡಿ ಮಾಡೆಲ್ ಹೆಸರು ಬಂದು BNC ಚಾಲೆಂಜರ್ S125 ಅಂತ. ಸೊ ಅದರಲ್ಲೇ ಮಾಡ್ತಾರೆ ಅಂದರೆ ಸೇಮ್ ಗಾಡಿನೇ, ಬಟ್ ಏನಪ್ಪ ಅಂದರೆ ಇನ್ನೊಂದು ಬ್ಯಾಟ್ರಿನ ಆ್ಯಡಪ್ ಮಾಡ್ತಾರೆ. ಹೆಂಗೆ ಅಂದರೆ ಇಲ್ಲಿ ನೋಡಿ. ಸೊ ಇದು ಬಂದು ಇನ್ನೊಂದು ಸೆಕೆಂಡ್ರಿ ಬ್ಯಾಟ್ರಿ. ನೀವು S10 ವೇರಿಯಂಟ್ ಸಿಂಗಲ್ ಬ್ಯಾಟ್ರಿ ವೇರಿಯಂಟ್ಗೆ ಹೋದರೆ ಇಲ್ಲಿ ಬೂಟ್ ಸ್ಪೇಸ್ ಸಿಗುತ್ತೆ. ಬಟ್ ನಿಮಗೆ ಬ್ಯಾಟ್ರಿ ರೇಂಜ್ ಜಾಸ್ತಿ ಬೇಕು, ಬೂಟ್ ಸ್ಪೇಸ್ ಏನು ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಅನ್ನೋರು ಈ ಒಂದು ಬ್ಯಾಟ್ರಿನ ಎಕ್ಸ್ಟ್ರಾ ನೀವು ತಗೋಬೋದು. ಸೊ ನೋಡಿ ಈ ಥರ ಕ್ಯಾರಿ ಮಾಡ್ಬೋದು. ಇದನ್ನ ನೀವು ಇದು ಕೂಡ ಅಷ್ಟೇ, ನೀವು ಇಲ್ಲೇ ಗಾಡಿಲೂ ಕೂಡ ಚಾರ್ಜ್ ಮಾಡ್ಬೋದು. ಇಲ್ಲ ನೀವು ಕ್ಯಾರಿ ಮಾಡ್ಕೊಂಡೋಗಿ ಮನೇಲೂ ಕೂಡ ಚಾರ್ಜ್ ಮಾಡ್ತೀರ ಅಂದರೆ ಆ ಥರ ಕೂಡ ಚಾರ್ಜ್ ಮಾಡ್ಬೋದು. ಇದು ಕೂಡ 2.1 kWh ಕೆಪಾಸಿಟಿ ಇರೋಂಥ ಒಂದು ಬ್ಯಾಟ್ರಿ, ಪೋರ್ಟೇಬಲ್ ಬ್ಯಾಟ್ರಿ, LFP ಬ್ಯಾಟ್ರಿ. ಈ ಎರಡೂ ಬ್ಯಾಟ್ರಿ ನೀವು ಹಾಕಿದಾಗ 90 + 90 180 ಕಿಲೋಮೀಟ್ರು. ಸೊ ಟೋಟಲಾಗಿ 180 ಕಿಲೋಮೀಟ್ರು ಓಡಾಡ್ಬೋದು. ಆ್ಯಂಡ್ ಗಾಡಿಯ ಒಂದು ಚಾರ್ಜರ್ ಬಂದು ಈ ಥರ ಇರುತ್ತೆ. ಈ ಚಾರ್ಜರ್ ಬಂದು ನಾರ್ಮಲಾಗಿ 10 amps ಚಾರ್ಜರು. ಈ ಚಾರ್ಜರಲ್ಲಿ ಏನಾರು ನೀವು ಚಾರ್ಜ್ ಮಾಡ್ತೀರಾ ಅಂದರೆ ಗಾಡಿನ ಆಲ್ಮೋಸ್ಟು 3 to 4 hours ಟೈಮ್ ತಗೊಳುತ್ತಂತೆ ಚಾರ್ಜಿಂಗ್ಗೆ. ಇಲ್ಲ ನಿಮಗೆ ಇದು ಸ್ವಲ್ಪ ಲೇಟ್ ಆಯಿತು, ಬೇರೆ ಥರ ಚಾರ್ಜರ್ ಬೇಕು ಅಂತಂದರೆ ಬೇಕಾದ್ರೆ 20 amps ಚಾರ್ಜರ್ ಕೂಡ ಕೊಡ್ತಾರಂತೆ. ಅದರಲ್ಲಿ ಚಾರ್ಜ್ ಮಾಡ್ತೀರಾ ಅಂದರೆ ಆಲ್ಮೋಸ್ಟು 2 hours ಫುಲ್ ಚಾರ್ಜ್ ಆಗೋಗುತ್ತೆ ಅಂತ ಕಂಪ್ನಿಯವ್ರು ಹೇಳ್ತಾರೆ. ಆ್ಯಂಡ್ ಹಾಗೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದೆ ಏನಂದರೆ ಈ ಗಾಡಿ ಬ್ಯಾಟ್ರಿಗಳು ವ್ಯಾರಂಟಿ. ಈ ಬ್ಯಾಟ್ರಿ ವ್ಯಾರಂಟಿ ಏನಿದೆ ಅಂದರೆ ನೀವು ಸಿಂಗಲ್ ಬ್ಯಾಟ್ರಿ ತಗೋತೀರಾ ಅಂದರೆ ಏನು ಇಲ್ಲಿದೆ, ಈ ಒಂದು ಗಾಡಿ 1,10,000 ರೂಪಾಯಿಗೆ ಸಿಗುತ್ತೆ ಸಿಂಗಲ್ ಬ್ಯಾಟ್ರಿ ವೇರಿಯಂಟು. ಆ ಬ್ಯಾಟ್ರಿ ತಗೋತೀರಾ ಅಂದರೆ ಆವಾಗ ನಿಮಗೆ ಈ ಗಾಡಿ ವ್ಯಾರಂಟಿ ಬಂದು 60,000 ಕಿಲೋಮೀಟ್ರು ಅಥವಾ 5 ವರ್ಷ ವ್ಯಾರಂಟಿ ಇರುತ್ತೆ. ಅದೇ ನೀವೇನಾರ 180 ಕಿಲೋಮೀಟರ್ ರೇಂಜ್ ಜಾಸ್ತಿ ಬೇಕು, ಡಬಲ್ ಬ್ಯಾಟ್ರಿ ವೇರಿಯಂಟ್ ಏನಾರು ನೀವು ತಗೋತೀರಾ ಅಂದರೆ ಆ ಒಂದು ವೇರಿಯಂಟ್ಗೆ ವ್ಯಾರಂಟಿ ಬಂದು ಡಬಲ್. ಸೊ 10 ವರ್ಷ ಅಥವಾ 1,00,000 ಕಿಲೋಮೀಟ್ರ್ವರೆಗೂ ವ್ಯಾರಂಟಿ ಕೊಡ್ತಾರೆ. ಇದು ಈ ಎರಡು ಫ್ಯಾಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಮೇನಾಗಿ ಈ ಚಾಸಿಗೆ 7 ವರ್ಷ ವ್ಯಾರಂಟಿ ಕೊಟ್ಟಿರೋದು, ಆ್ಯಂಡ್ ಹಾಗೆ ಬ್ಯಾಟ್ರಿಗಳಿಗೆ 5 ವರ್ಷ ಅಥವಾ 10 ವರ್ಷದವರೆಗೂ ನೀವು ಯಾವ ವೇರಿಯಂಟ್ ಸೆಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಕೊಟ್ಟಿರೋದು ತುಂಬ ಇಂಪ್ರೆಸಿವ್ ಅಂತ ಅನಿಸ್ತು. ಇದಿಷ್ಟು ಬಂದು ಈ ಒಂದು ಗಾಡಿಯ ಒಂದು ಟೆಕ್ನಿಕಲ್ ಡೀಟೇಲ್ಸು. ಈ ಒಂದು ಗಾಡಿ ಡೀಟೇಲ್ಸು ಯಾವ ಥರ ಇದೆ, ಏನು ಎತ್ತ ಅಂತ. ಇವಾಗ ಗಾಡಿನ ಓಡಿಸೋಣ. ಗಾಡಿ ಓಡಿಸ್ಬೇಕು ಅಂದರೆ ಈ ಗಾಡೀಲಿ ಇನ್ನೊಂದು ನೆನಪಿರಲಿ, ಈ ಗಾಡೀಲಿ ಒಟ್ಟು 2 ಕೀ ಕೊಡ್ತಾರೆ. ಸೊ ನೀವು ಬ್ಯಾಟ್ರಿಗೆ ಸಪ್ರೇಟ್ ಕೀ ಕೊಡ್ತಾರೆ, ಆ್ಯಂಡ್ ಹಾಗೆ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಇನ್ನೊಂದು ಕೀ. 2 ಕೀ ಕೂಡ ನೀವು ಹುಷಾರಾಗಿ ಇಟ್ಕೊಂಡಿರಬೇಕು. ಕೀ ಆಪ್ಷನ್ ಈ ಒಂದು ಗಾಡಿ ಇರೋದು. ಕೀ ಸ್ಲಾಟ್ ಬಂದು ಇಲ್ಲಿ ಮೇಲ್ಗಡೆ ಇದೆ. ಫಸ್ಟ್ ಆಫ್ ಆಲ್ ಈ ಒಂದು ಗಾಡಿ ಡಿಸೈನ್ ಒಂಥರ ಡಿಫ್ರೆಂಟ್ ಅಂತ ಅನ್ಬೋದು. ನಾನು ನಾರ್ಮಲಾಗಿ ಈ ಥರ ಡಿಸೈನು ಎಲ್ಲೂ ನೋಡಿಲ್ಲ. ಸ್ವಲ್ಪ ಇದು ಮಿರರ್ ಲೂಸ್ ಆಗಿದೆ, ಟೈಟ್ ಮಾಡಿಸ್ಬೇಕು. ಇವಾಗ ನೋಡಿ ಇಲ್ಲಿ ಗ್ರೀನ್ ಲೈಟ್ ಆನ್ ಆಗಿದೆ ಅಂದರೆ ಮೋಟಾರ್ ಆನ್ ಆಗಿದೆ ಅಂತ ಎಕ್ಸ್ಲೇಟರ್ ಕೊಡ್ತಾಯಿದ್ದಂಗೆ ಪಾಸ್ ಆಗುತ್ತೆ. ಗಾಡಿ ಮಾತ್ರ ಓಡಿಸೋದಕ್ಕೆ ಚೆನ್ನಾಗಿದೆ, ಟಾರ್ಕ್ ಆಗಿದೆ. ಆ್ಯಂಡ್ ಬಿಲ್ಡು ಪಾರ್ವಾಳ. ಆ್ಯಂಡ್ ಬಿಲ್ಡ್ ಕೂಡ ಅಷ್ಟೇ ಮಸ್ತಾಗಿದೆ, ಬೇಜಾರೇ ಆಗೋಲ್ಲ. ಆ್ಯಂಡ್ ಹಾಗೆ ಭಯ ಕೂಡ ಆಗೋಲ್ಲ. ಯಾಕೆ ಅಂತ ಗಾಡಿ ಏನಾರ ಟಚ್ ಆಗೋದ್ರೆ ಅಥವಾ ಬಿದ್ದೋದ್ರೆ ಏನಾರು ಆಗೋಯ್ತದೇನೋ ಏನೋ ಅಂತ. ಸೊ ಬಿಲ್ಡ್ ವೈಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಹಾಗೆ ಎರಡೂ ಕೂಡ ಫ್ರಂಟ್ ಆ್ಯಂಡ್ ರೇರ್ ಎರಡೂ ಕೂಡ ಡಿಸ್ಕ್ ಬ್ರೇಕು, ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಅದು ಕೂಡ ತುಂಬ ಒಳ್ಳೆಯ ವಿಷಯ. ಸೇಫ್ಟಿ ವೈಸು ನಿಮಗೆ ಬ್ರೇಕಿಂಗ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆ ಕಾಂಬಿ ಬ್ರೇಕಿಂಗ್ ಇರೋದ್ರಿಂದ ಸ್ಕಿಡ್ ಏನು ಆಗಲ್ಲ ಗಾಡಿ. ಜೊತೆಗೆ ನಿಮಗೆ ಸಸ್ಪೆನ್ಷನ್ ಕೂಡ ಅಷ್ಟೇ ಅಡ್ಜಸ್ಟಬಲ್ ಇರೋದ್ರಿಂದ ಜಾಸ್ತಿ ಏನಾರ ಲೋಡ್ ಏನಾರು ಆಗ್ತೀರ ಅಂದರೆ ಸ್ಟಿಫ್ ಸ್ಮೂತ್ ಮಾಡ್ಕೋಬೋದು. ಹಾಂ ರೆಂಟಲ್ಲ, ಸೇಲ್ಗೆ ಇರೋದು. 1,10,000 ರೂಪಾಯಿ. 90 ಕಿಲೋಮೀಟ್ರ್ ಬರುತ್ತೆ. ಡಬಲ್ ಬ್ಯಾಟ್ರಿ ತಗೋತೀರ ಅಂದರೆ 180 ಬರ್ತದೆ. ಡಬಲ್ ಬ್ಯಾಟ್ರಿಗೆ 1,60,000. ನಾವು ಯೂಟ್ಯೂಬರು ಸಂಚಾರಿ ಶಿವ ಅಂತ ಯೂಟ್ಯೂಬ್ ಚಾನಲ್ ಅದೇ. ಗಾಡಿ ಹೆಂಗದೆ ಅಂತ ವೀಡಿಯೋ ಮಾಡೋಕ್ಕೆ ಬಂದಿದ್ದೇನೆ. ಏನು ಝೊಮ್ಯಾಟೋನಾ? ಏನು ಸಂಪಾದನೆ ಜೋರ? ಹೌದಾ? ಹೆಂಗೆ ಆರ್ಡ್ರ್ಗಳು ಸಿಗಲ್ವಾ? ಹಾಂ ಝೊಮ್ಯಾಟೋ ಪರವಾಗಿಲ್ವಾ? ಯಾವ ಊರವರು? ಬಾಗಲಕೋಟೆನಾ? ಇಲ್ಲಿ ಕೆಲಸ ಮಾಡೋಕ್ಕಿಂತ ಬಂದಿರೋದಾ? ಸೂಪರ್. ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್ ಅದೇ ನೋಡಿ. ಮಜ್ಜಿಗೆ ಮಿಕ್ಸ್ ಮಾಡೋ ಕೊಡ್ತಾರಾ? ಯಾವ್ದು ಚೆನ್ನಾಗಿರುತ್ತೆ? ಮಿಕ್ಸಿಂಗ್ ಚೆನ್ನಾಗಿರುತ್ತಾ? ಕೊಡಿ.
ಹಾಂ ರಾಗಿ ಹಾಕ್ತೀರಾ. ಇನ್ನು ಈ ಒಂದು ಗಾಡಿ ಲೋಡ್ ಕೆಪಾಸಿಟಿ ಬಂದು 200 kg ಇದೆ. ಸೊ 200 kgವರೆಗೂ ನೀವು ತೂಕ ಹಾಕ್ಬೋದು. 200 kg ಕೆಪಾಸಿಟಿ ಇದೆ. ಆ್ಯಂಡ್ ಹಾಗೆ ಈ ಒಂದು ಡಿಸೈನ್ ನೋಡಿದಾಗ ಸ್ವಲ್ಪ ಜನಕ್ಕೆ ಅನ್ಕೋಬೋದು, ಏನು ಗುರು ಇದರಲ್ಲಿ ಏನು ಐಟಮ್ ಇಟ್ಕೊಳೋಣ, ಜಾಗನೇ ಇಲ್ವಲ್ಲ ಅಂತ ಅನ್ಕೋಬೋದು. ಬಟ್ ಈ ಒಂದು ಗಾಡಿ ಲಗೇಜ್ ಹೊಡೆಯೋಕ್ಕೆ ಅಂತಲೇ ಮಾಡಿಸಿದ ಗಾಡಿ ಅಂತ ಅನ್ಬೋದು. ಯಾಕೆ ಅಂದರೆ ಈ ಒಂದು ಗಾಡಿಗೆ ತುಂಬ ಫಿಟ್ಟಿಂಗ್ಸ್ಗಳು ಸಿಗುತ್ತೆ. ಸೊ ನೀವು ಕಂಪ್ನಿಲಿ ವಿಚಾರಿಸ್ತಿರ್ಬೇಕಾರೆ ನೀವೇನಾರು ಹಿಂದ್ಗಡೆ ವಾಟರ್ ಕ್ಯಾನ್ ಏನಾರು ಹಾಕೊಂಡೋಗ್ತೀರ ಅಂದರೆ ಅದಕ್ಕೆ ಸಪ್ರೇಟಾಗಿ ಫಿಟ್ಟಿಂಗ್ಸ್ ಬರುತ್ತೆ. ಇಲ್ಲ ನೀವೇನಾರು ಲಗೇಜು ಏನಾರು ಹಾಕೊಂಡೋಗ್ತೀರ ಅಂದರೆ ಅದಕ್ಕೆ ಸಪ್ರೇಟಾಗಿ ಕ್ಯಾರಿಯರ್ಸ್ಗಳು ಸಿಗುತ್ತೆ. ಮುಂದ್ಗಡೆ ಏನು ಲಗೇಜ್ ಇಟ್ಕೊಳೋಕ್ಕಾಗಲ್ಲ, ಏನು ಮಾಡೋದು ಅಂತ ಅನ್ನೋರಿಗೆ ಅದಕ್ಕೂ ಕೂಡ ಒಂದಷ್ಟು ಫಿಟ್ಟಿಂಗ್ಸ್ಗಳನ್ನ ಕಂಪ್ನಿಯವರು ರೆಡಿ ಮಾಡಿದ್ದಾರೆ. ಆ ಫಿಟ್ಟಿಂಗ್ಸ್ಗಳನ್ನ ನೀವು ತಗೊಂಡ್ಬೇಕಾರೆ ಲಗೇಜು ಅಥವಾ ಏನೋ ಒಂದು ಐಟಮ್ಗಳನ್ನ ನೀವು ಇಟ್ಕೊಂಡು ಹೋಗ್ಬೋದು ಆ ಥರ. ಸೊ ಓವರ್ಲಾಗಿ ನನ್ನ ಒಂದು ಒಪಿನಿಯನ್ ಏನಪ್ಪ ಅಂದರೆ ಪ್ರೈಸ್ ವೈಸು ಒಂದು ರೇಂಜ್ಗೆ ಓಕೆ, ಬಟ್ ವ್ಯಾರಂಟಿ ಮಾತ್ರ ತುಂಬ ಇಂಪ್ರೆಸಿವ್ ಆಗಿದೆ. 10 ವರ್ಷ ವ್ಯಾರಂಟಿ ಕೊಡ್ತಿರೋದಾರೆ, 10 ವರ್ಷ ಡಬಲ್ ಬ್ಯಾಟ್ರಿಗೆ ವ್ಯಾರಂಟಿ ಕೊಡ್ತಿರೋದು. ಆ್ಯಂಡ್ ಹಾಗೆ ಜಾಸ್ತಿಗಿನ 7 ವರ್ಷ ವ್ಯಾರಂಟಿನ ಕೊಡ್ತಿದ್ದಾರೆ. ಬಿಲ್ಡ್ ವೈಸ್ ತುಂಬ ಚೆನ್ನಾಗಿದೆ. ಬಟ್ ನಿಮಗೆ ಫೀಚರ್ಸ್ಗಳು ಬೇಕು ಅಂದರೆ ಇದರಲ್ಲಿ ಏನಂತೆ ಫೀಚರ್ಸ್ಗಳು ಸಿಗೋಲ್ಲ. ಸಿಂಪಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಇದು. ಒಂದು ಹಬ್ ಮೋಟರ್ ಸಿಗುತ್ತೆ, 75 ಕಿಲೋಮೀಟರ್ ಗಂಟ ರೇಂಜ್, 75 ಕಿಲೋಮೀಟರ್ ಗಂಟ ಸ್ಪೀಡ್ ಹೋಗುತ್ತೆ. ಆ್ಯಂಡ್ 90 ಕಿಲೋಮೀಟ್ರು ಅಥವಾ 180 ಕಿಲೋಮೀಟ್ರು ರೇಂಜ್ ಕೊಡುತ್ತೆ. ಅದು ಬಿಟ್ಟರೆ 3 ರೈಡಿಂಗ್ ಮೋಡ್ ಸಿಗುತ್ತೆ. ಬಟ್ ನಿಮ್ಗೆ ಇದಿಷ್ಟು ಸಿಗುವಂಥದ್ದು ಸಿಂಪಲ್ ಎಲೆಕ್ಟ್ರಿಕ್ ಸ್ಕೂಟರ್ ಇದು. ನಿಮಗೆ ಇದರಲ್ಲಿ ಯಾವುದೇ ಥರ ರಿವರ್ಸ್ ಮೋಡ್ ಸಿಗೋಲ್ಲ. ಆ್ಯಂಡ್ ಹಾಗೆ ಯಾವುದೇ ಥರ ಇದರಲ್ಲಿ ಆ್ಯಪ್ ಕನೆಕ್ಟಿವಿಟಿ ಅಥವಾ ಅದು ಇದು ಒಂದು ಸ್ಮಾರ್ಟ್ ಫೀಚರ್ಸ್ಗಳು ಅಥವಾ ಅಟ್ರಾಕ್ಷನ್ ಫೀಚರ್ಸ್ಗಳು ಈ ಒಂದು ಗಾಡಿಯಲ್ಲಿ ಸಿಗೋಲ್ಲ. ಆ ಥರ ಕ್ಯಾಟಗರಿಗೆ ಈ ಒಂದು ಗಾಡಿ ಸೇರ್ಕೊಳ್ಳಲ್ಲ. ಇದು ಇವತ್ತಿನ ಒಂದು ವಿಡಿಯೋ. BNC ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದು ಒಪಿನಿಯನ್ನು. ಬಿಲ್ಡ್ ವೈಸ್ ಮಾತ್ರ ಮಸ್ತಾಗಿದೆ. ಪಕ್ಕ ರಗಡಾಗಿ ಯೂಸ್ ಮಾಡೋಕ್ಕೆ ಗಾಡಿ ಚೆನ್ನಾಗಿರುತ್ತೆ. ಇದಿಷ್ಟು ನನಗನ್ಸಿದ್ದು. ನಿಮ್ಗೇನು ಅನಿಸಿದೆ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ BNC ಚಾಲೆಂಜರ್ S10 ಅಥವಾ S25 ಈ ಒಂದು ಗಾಡಿ ಬಗ್ಗೆ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.